ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಪ್ರೋಮೋ ನೋಡೋಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಯಾಕಂದರೆ ಮಲ್ಲು ಅವರು ಈಗ ಸ್ಟ್ಯಾಂಡ್ ತಗೊಳ್ತಿದ್ದಾರೆ. ಈಗ ಹೋದ ವೀಕಿಂದ ಅವರೇನು ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗಿದೆ, ಜನರೆಲ್ಲ ಬಂದಿದ್ದಾರೆ. ಅದರ ನಂತರ ಇವರು ಮಾಡುವವರು ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಪ್ಲಸ್ ಏನಂದರೆ ಇವತ್ತು ಧ್ರುವಂತ್ ಅವರಿಗೆ ಸೆಗಣಿ ಹಾಕುವಂತಹ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಅವರು 3 ಜನರಿಗೆ ಏನೆಲ್ಲ ಕೊಡ್ತೀನಿ ಅಂತ ಹೇಳಿದರು. ಆ್ಯಂಡ್ ಕಸ ಅಂತ ಯಾರಿಗೆ ಕೊಡ್ತಾರೆ ಅಂತ ಹೇಳುವಾಗ ಅದು ರಾಶಿಕಾ ಇವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಾಶಿಕಾ ಅವರು ನೀವು ಕೊಟ್ಟ ರೀಸನ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹೇಳಿ ಎಲ್ಲ ಮಾಡಿದರು. ಆ್ಯಂಡ್ ಗಿಲ್ಲಿ ಅವರು ಕೂಡ ಮಾಡಿದ್ದಾರೆ. ಮಲ್ಲು ಅವರು ಹೇಳಿದ್ರು ಹಾಗೆ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ಇವರು ರಾಶಿಕಾ ಅವರು ಹೇಗೆ ಅಂದರೆ ಅದನ್ನು ಡ್ರ್ಯಾಗ್ ಮಾಡೋದಂದ್ರೆ ಎಕ್ಸ್ಪರ್ಟ್, ಎತ್ತಿದ ಕೈ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಅವರು ನಿಮಗೆ ಗೊತ್ತುಂಟು ಉರಿಸೋಕೆ. ಈಗ ನಮ್ಮ ಮೈಂಡ್ ಸೆಟ್ಟಲ್ಲಿ ಹೇಗಿರ್ತದೆ, ನಮ್ಮ ಮೈಂಡಲ್ಲಿ ಹೇಗಿರ್ತದೆ, ಹೀಗಾಗಬೇಕು, ಅವಳು ಹಾಗೆ ಮಾಡಿದ್ದಕ್ಕೆ ಹೀಗಾಗಬೇಕು ಅಂತ ಹೇಳುವ ಹಾಗೆ ಗಿಲ್ಲಿ ಅವರು ಮಾಡ್ತದೆ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ಗಿಲ್ಲಿ ಅವರಿಗೆ ಕೂಡ ತಾಂಟಿಟ್ಟು ಮಾತಾರೆ. ಧ್ರುವಂತ್ ಅವರು ಕೂಡ ಹಾಗೆ, ಧ್ರುವಂತ್ ಅವರಿಗೆ ಕೂಡ ಹೇಳಿರ್ತಾರೆ ಅವರ ತಲೆಯಲ್ಲೆಲ್ಲ ಸೆಗಣಿ ತುಂಬಿದೆ. ಒಬ್ವಿಯಸ್ಲಿ ಹೌದು, ಇನ್ನಾದರೂ ಅವರು ಸೆಗಣಿಯನ್ನು ಹಾಕಿದ ನಂತರ ಆದರೂ ಇನ್ನು ಸರಿಯಾಗಬಹುದಾ ಅಂತ ಇನ್ನೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಕಡೆಯಲ್ಲಿ ರಕ್ಷಿತಾ ಗಿಲ್ಲಿ ಅದನ್ನು ಬಿಟ್ಟು ಅವರಿಗೆ ಬೇರೆ ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಸುದೀಪ್ ಸರಿಗೆ ಕೂಡ ಒಂದು ಕ್ವಶನ್ ಹಾಕಿದ್ದಾರೆ. ನನಗೆ ಇಂತಹ ಒಂದು ಕ್ವಶನ್ ಮಿನಿ ಕೇಳಿದರೆ ರಕ್ಷಿತಾ ಇವರದು ಡೀಪಾಗಿ ಅವರು ಕೇಳುವುದಿಲ್ಲ, ಅವರು ಕೇಳಬೇಕು, ಇಫ್ ಕೇಳಿದರೆ ನಾನು ಹೇಳ್ತೀನಿ ಅಂತ ಹೇಳಿದರು. ನಾನು ಹೇಳ್ತೇನೆ, ಅದು ಅವರ ಇಷ್ಟ, ಅವರ ಸ್ಟ್ರಾಟಜಿ. ಅವರು ಕನ್ನಡದಲ್ಲಿ ಅಲ್ಲ, ಯಾವ ಲ್ಯಾಂಗ್ವೇಜ್, ಅವರು ಕನ್ನಡದಲ್ಲೇ ಮಾತಾಡ್ತಿದ್ದಾರಲ್ಲ, ಕನ್ನಡದಲ್ಲಿ ಹೇಗೆ ಬೇಕಾದರೂ ಮಾತಾಡಲಿ, ಅವರ ಇಷ್ಟ. ಇವರಿಗೆ ಯಾಕೆ ಅದನ್ನು ಇಟ್ಕೊಂಡು ಯಾಕಿಷ್ಟು ಡ್ರ್ಯಾಗ್ ಮಾಡ್ತಿದ್ದಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ಬೋದು. ವೆಲ್ಸಿ ಹೇಗಿರ್ತದೆ, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ ಅಂತ ಅನಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಲವ್ ಯು ಆಲ್.